ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 4ನೇ ಡಿಸ್ಕ್ ಶೆಡ್ಯೂಲಿಂಗ್ ಅಲ್ಗಾರಿದಮ್, ಅದು ಸಿ ಸ್ಕ್ಯಾನ್ ಡಿಸ್ಕ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನಮಗೆ ಗೊತ್ತಿರೋಂಗೆ ಟೋಟಲ್ 6 ಇರುತ್ತೆ. ಮೊದಲನೇದು SSTF, ಎರಡನೇದು FCFS, ಮೂರನೇದು ಸ್ಕ್ಯಾನು, ನಾಲ್ಕನೇದು ಸಿ ಸ್ಕ್ಯಾನು, ಇನ್ನು ಉಳಿದಿರುವಂಥವು ಎರಡು ಲುಕ್ ಮತ್ತೆ ಸಿ ಲುಕ್. ಸೊ ಇದು ತುಂಬಾ ಈಸಿ ಆಗಿರುವಂಥದ್ದು. ಏನು ಅಂತಂದ್ರೆ ಈ ಸಿ ಸ್ಕ್ಯಾನ್ಗೆ ಗೊತ್ತಿರೋದು ಕೇವಲ ಇನ್ಕ್ರೀಸಿಂಗ್ ಆರ್ಡರ್ ಮಾತ್ರ. ಏನು ಸಿ ಸ್ಕ್ಯಾನ್ಗೆ ಗೊತ್ತಿರೋದು ಕೇವಲ ಇನ್ಕ್ರೀಸಿಂಗ್ ಆರ್ಡರ್ ಮಾತ್ರ. ಫಸ್ಟ್ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಅನ್ನ ಕೊಟ್ಟಿರ್ತಾರೆ. ಇನಿಷಿಯಲ್ ಹೆಡ್ ಅನ್ನ ಕೊಟ್ಟಿದ್ದಾರೆ, ಫೈನಲ್ ಹೆಡ್ ಅನ್ನ ಕೊಟ್ಟಿದ್ದಾರೆ. ಫೈನಲ್ ಹೆಡ್ ಕೊಟ್ಟಿದ್ದಾರೆ ಅಲ್ವಾ, ಅಂದ್ರೆ ಒಂದು ರೇಂಜ್ ಅಂತ. ಸೊ ಇದು ಪಾಸಿಟಿವ್ ಎಲಿಮೆಂಟ್ಸ್ ಗಳನ್ನ ಮಾತ್ರ ಕನ್ಸಿಡರ್ ಮಾಡೋದ್ರಿಂದ 0 ಇಂದ ನಾವು ರೇಂಜ್ ಅನ್ನ ಕನ್ಸಿಡರ್ ಮಾಡ್ತೀವಿ. 0 ಟು ಫೈನಲ್ ಹೆಡ್ ಎಲ್ಲಿ ಕೊಟ್ಟಿರೋದು 4999. ಸೊ ಇವಾಗ ನಮಗೆ ಈ ಒಂದು ಎಲಿಮೆಂಟ್ಸ್ ಗಳ ರೇಂಜ್ ಗೊತ್ತಾಯ್ತು. ಸೊ ರೇಂಜ್ ಯಾವ ರೀತಿ ತಗೊಂಡಿದ್ದಾರೆ, 0 ಇಂದ 4999 ವರೆಗೂ. ಸೊ ಇವಾಗ ನಾವು ರೇಂಜ್ ಅಲ್ಲಿ ಇರುವಂತಹ 0, 4999 ಮತ್ತೆ 143 ಇನಿಷಿಯಲ್ ಹೆಡ್ ಮತ್ತೆ ಇಲ್ಲಿರುವಂತಹ ಎಲ್ಲಾ ಎಲಿಮೆಂಟ್ ಗಳನ್ನು ಸೇರಿಸಿ ಫಸ್ಟ್ ಇನ್ಕ್ರೀಸಿಂಗ್ ಆರ್ಡರ್ ಅಂದ್ರೆ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಎಲ್ಲಾ ಎಲಿಮೆಂಟ್ಸ್ ಗಳನ್ನು ಬರೀಬೇಕು. ಸೊ ಫಸ್ಟ್ ಬರುವಂತದ್ದು ಯಾವುದು 0. ಸೊ 0 ಆಯ್ತು, ಅಂಡರ್ಲೈನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರುವಂತಹ ಸ್ಮಾಲೆಸ್ಟ್ ಎಲಿಮೆಂಟ್ ಯಾವುದು 86. ಸೊ 86 ಅಂಡರ್ಲೈನ್ ಮಾಡ್ಕೊಳ್ಳಿ. ಅಂಡರ್ಲೈನ್ ಮಾಡ್ಕೊಂಡ್ರೆ ನಿಮಗೆ ಈಸಿ ಆಗ್ತಾ ಹೋಗುತ್ತೆ, ಯಾಕಂದ್ರೆ ಯಾವ್ದಾಗಿದೆ ಯಾವ್ದಾಗಿಲ್ಲ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಸ್ಮಾಲೆಸ್ಟ್ ಎಲಿಮೆಂಟ್ ಯಾವುದು 130. ಸೊ 130 ಬರೀರಿ, ಅಂಡರ್ಲೈನ್ ಮಾಡಿ. ನೆಕ್ಸ್ಟ್ 143. ನಾನು ಹೇಳಿದ್ದೆ ಇನಿಷಿಯಲ್ ಹೆಡ್ ಅನ್ನು ಕೂಡ ನೀವು ಕನ್ಸಿಡರ್ ಮಾಡಬೇಕು, ಫೈನಲ್ ಹೆಡ್ ಅನ್ನು ಕೂಡ ಕನ್ಸಿಡರ್ ಮಾಡಬೇಕು. 143 ಆಯಿತು. ನೆಕ್ಸ್ಟ್ ಸ್ಮಾಲೆಸ್ಟ್ ಎಲಿಮೆಂಟ್ ಯಾವುದು 913. ನೆಕ್ಸ್ಟ್ 913 ಆದಮೇಲೆ 948. 948 ಆದಮೇಲೆ ಸ್ಮಾಲೆಸ್ಟ್ ಎಲಿಮೆಂಟ್ ಅಂತ ಬಂದರೆ 1022. ನೆಕ್ಸ್ಟ್ 1022 ಆದಮೇಲೆ ಸ್ಮಾಲೆಸ್ಟ್ ಎಲಿಮೆಂಟ್ 1470. 1470 ಆದಮೇಲೆ ಸ್ಮಾಲೆಸ್ಟ್ ಎಲಿಮೆಂಟ್ 1509. 1509 ಆದಮೇಲೆ 1750. 1750 ಆದಮೇಲೆ 1774. ಸೊ ಲಾಸ್ಟಿಗೆ ಇರುವಂಥದ್ದು 4999. ಇವಾಗ ಏನು ಮಾಡಿದ್ವಿ, 0, 49999 ಮತ್ತೆ ಇನಿಷಿಯಲ್ ಹೆಡ್ ಮತ್ತೆ ಇಲ್ಲಿರುವಂತಹ ಪ್ರತಿಯೊಂದು ಎಲಿಮೆಂಟ್ಗಳನ್ನು ಕನ್ಸಿಡರ್ ಮಾಡಿಕೊಂಡು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರೆದ್ವಿ. ನಾನು ಹೇಳಿದೆ ಸಿ ಸ್ಕ್ಯಾನಿಗೆ ಗೊತ್ತಿರೋದು ಇನ್ಕ್ರೀಸಿಂಗ್ ಆರ್ಡರ್ ಮಾತ್ರ. ಸೊ ಇನಿಷಿಯಲ್ ಹೆಡ್ ಎಲ್ಲಿದೆ 143 ಅಲ್ಲಿದೆ. ಸೊ ಇಲ್ಲಿಂದ ನಾನು ಇನ್ಕ್ರೀಸ್ ಮಾಡ್ತಾನೆ ಹೋಗ್ಬೇಕು. 143 ಇಂದ 930, 913 ಇಂದ 948, 948 ಇಂದ 1022, 1022 ಇಂದ 1470. ಈ ತರ ಆರೋ ಮಾರ್ಕ್ ಅನ್ನ ತೋರಿಸಿ, ಅವಾಗ ನಿಮಗೂ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಮತ್ತೆ ಇನ್ವಿಜಿಲೇಟರ್ಗೂ ಕೂಡ ಈಸಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ 1470 ಆದ್ಮೇಲೆ 1509, 1509 ಆದ್ಮೇಲೆ 1750, 1750 ಆದ್ಮೇಲೆ 1774, 1774 ಆದ್ಮೇಲೆ 4999. ಸೊ ಇವಾಗ ಸ್ಟಾಪ್ ಆಯ್ತು, ಅಲ್ಲಿ ಮುಂದೆ ಯಾವುದೋ ಎಲಿಮೆಂಟ್ ಇಲ್ಲ. ಆದ್ರೆ ಇನ್ನು ಕೂಡ ನಾನು 130 ಟ್ರಾವರ್ಸ್ ಇಲ್ಲ, 80 ಟ್ರಾವರ್ಸ್ ಇಲ್ಲ. ಸೊ ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ, ನನಗೆ ಮುಂದೆ ಯಾವುದೇ ಎಲಿಮೆಂಟ್ ಇಲ್ದಲೇ ಇರುವಂತ ಕಾರಣ 0ಗೆ ವಾಪಸ್ ಬರ್ತೀನಿ. ಸೊ ಲಾಸ್ಟ್ ಎಲಿಮೆಂಟ್ ಇಂದ ಫಸ್ಟ್ ಎಲಿಮೆಂಟ್ 0ಗೆ ಬರ್ತೀನಿ. ಈಗ 0ಗೆ ಬಂದಾದ್ಮೇಲೆ ಏನ್ ಮಾಡಬೇಕು, 0 ಇಂದ ಮತ್ತೆ ಇನ್ಕ್ರೀಸಿಂಗ್ ಆರ್ಡರ್ ಅಷ್ಟೇ ಗೊತ್ತಿರೋದು ಸಿ ಸ್ಕ್ಯಾನ್ಗೆ. ಅಲ್ಲಿಂದ 86ಗೆ ಹೋಗ್ತೀನಿ, 86 ಇಂದ 130. ಸೊ ಏನಾಯ್ತು, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಹೋಗ್ತಾ ಇತ್ತು. ಲಾಸ್ಟ್ ಎಲಿಮೆಂಟ್ ಆಗಿದ್ರಿಂದ ಮುಂದೆ ಹೋಗೋದಕ್ಕೆ ಯಾವುದೇ ಎಲಿಮೆಂಟ್ಸ್ ಇರಲಿಲ್ಲ. ಸೊ ಮತ್ತೆ 0ಗೆ ಬಂತು, 0 ಇಂದ ಮತ್ತೆ ಇನ್ಕ್ರೀಸಿಂಗ್ ಆರ್ಡರ್ ಅನ್ನ ಶುರು ಮಾಡಿತು. ಫೈನಲ್ ಸ್ಟೆಪ್ ಅಲ್ಲಿ ಏನ್ ಮಾಡಬೇಕು, ಪ್ರತಿಯೊಂದು ಎಲಿಮೆಂಟ್ಗಳ ಮಧ್ಯ, ಪ್ರತಿಯೊಂದು ಎರಡೆರಡು ಎಲಿಮೆಂಟ್ಗಳ ಮಧ್ಯೆ ಇರುವಂತಹ ಪಾಸಿಟಿವ್ ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡಿ ಸಮ್ ಅನ್ನ ಕಂಡುಹಿಡಿಬೇಕು. ಸೊ ಪಾಸಿಟಿವ್ ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಯಾವ ರೀತಿ, ದೊಡ್ಡ ವ್ಯಾಲ್ಯೂ ಇಂದ ಚಿಕ್ಕ ವ್ಯಾಲ್ಯೂನ ಸಬ್ಸ್ಟ್ರಾಕ್ಟ್ ಮಾಡಬೇಕು, ಅವಾಗಲೇ ನಮಗೆ ಪಾಸಿಟಿವ್ ವ್ಯಾಲ್ಯೂ ಸಿಗೋದು. ಸೊ ಕ್ಯಾಲ್ಕುಲೇಟರ್ ಅನ್ನ ಯೂಸ್ ಮಾಡ್ಕೊಳ್ಳಿ. ನೋಡಿ, ಫಸ್ಟ್ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ, 143 ಇಂದ 913ಗೆ ಹೋಗ್ತಾ ಇದೆ. ಸೊ 913 ಮೈನಸ್ 143. ಈಗೇನಾದ್ರೂ ನಾನು 143 ಮೈನಸ್ 913 ಮಾಡಿದ್ರೆ ಏನಾಗ್ತಿತ್ತು, 913 ಬಿಗ್ಗರ್ ಎಲಿಮೆಂಟ್ ಆಗಿರೋದ್ರಿಂದ ಮೈನಸ್ ವ್ಯಾಲ್ಯೂ ಬರ್ತಿತ್ತು. ನನಗೆ ಪಾಸಿಟಿವ್ ಡಿಸ್ಟೆನ್ಸ್ ವ್ಯಾಲ್ಯೂ ಬೇಕು, ಅದಕ್ಕೋಸ್ಕರ ಏನು ಮಾಡಿದೆ, ದೊಡ್ಡ ವ್ಯಾಲ್ಯೂ ಇಂದ ಚಿಕ್ಕ ವ್ಯಾಲ್ಯೂ ಇಂದ ಸಬ್ಸ್ಟ್ರಾಕ್ಟ್ ಮಾಡಿದೆ. ನೆಕ್ಸ್ಟ್ ಪ್ಲಸ್, ಈಗ 913 ಇಂದ 948. ಸೊ ಬಿಗ್ಗರ್ ವ್ಯಾಲ್ಯೂ 948 ಮೈನಸ್ 913 ಪ್ಲಸ್ 1022 ಮೈನಸ್ 948.
1022 minus 948. Next plus 1470 minus 1022. Next 1509 minus 1470 plus 1750 minus 1509 plus 1774 minus 1750 plus 4999 minus 1774. ಈಗ ಏನಾಯ್ತು? ಸೊ ಇವಾಗ ಏನಾಯ್ತು? 499. ಸೊ ಈಗ ನೋಡಿ 4999 ಆದ್ಮೇಲೆ ಯಾವುದೇ ಎಲಿಮೆಂಟ್ ಇಲ್ಲ. ಸೊ ಅದಕ್ಕೆ ಏನ್ ಮಾಡುತ್ತೆ ಅದು ಅಲ್ಲಿಂದ 0 ಬಂತು. ಸೊ 4999 minus 0 plus 0 ಇಂದ ಎಲ್ಲಿಗೆ ಹೋಯ್ತು? 86. ಸೊ ಬಿಗರ್ ವ್ಯಾಲ್ಯೂ ಅದು 86. ಸೊ 86 minus 0 plus 130 minus 86. ಸೊ ಇವಾಗ ಫೈನಲ್ ಆಯ್ತು. ಈಗ ಪ್ರತಿಯೊಂದರದ್ದು ಕೂಡ ನಾವು ಪಾಸಿಟಿವ್ ಡಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟರ್ ಇಂದ ಸಾಲ್ವ್ ಮಾಡ್ತಾ ಹೋಗೋಣ. 913 minus 143. ಸೊ ಎಷ್ಟಾಯಿತು ವ್ಯಾಲ್ಯೂ? 770 plus 948 minus 913. ಸೊ ಎಷ್ಟು? 35. 1022 minus 948 74 plus 1470 minus 1022 448 plus 1509 minus 1470. So value is 39 plus 1750 minus 1509. So value ಎಷ್ಟಾಯಿತು? 241 plus 1774 minus 1750. So value ಎಷ್ಟಾಗುತ್ತೆ? 24 plus 4999 minus 1774 3225 plus 4999 minus 0 ಅಂತಂದ್ರೆ 4999 ಉಳ್ಕೊಳ್ಳುತ್ತೆ. ನೆಕ್ಸ್ಟ್ 86 minus 0 ಅಂತಂದ್ರೆ 86 plus 130 minus 86 ಅಂತ ಅಂದ್ರೆ ಎಷ್ಟಾಯಿತು? 44. ಸೊ ಇವಾಗ ಪ್ರತಿಯೊಂದನ್ನು ಕೂಡ ಆ್ಯಡ್ ಮಾಡ್ತಾ ಬನ್ನಿ. 770 ಪ್ಲಸ್ 35 ಪ್ಲಸ್ 74 ಪ್ಲಸ್ 448 ಪ್ಲಸ್ 39 ಪ್ಲಸ್ 241 ಪ್ಲಸ್ 24 ಪ್ಲಸ್ 3225 ಪ್ಲಸ್ 4999 ಪ್ಲಸ್ 86 ಪ್ಲಸ್ 44. ಸೊ ಫೈನಲ್ ವ್ಯಾಲ್ಯೂ ಎಷ್ಟಾಯಿತು? 9985. ಸೊ ಫೈನಲ್ ವ್ಯಾಲ್ಯೂನ ನೀವು ಜಸ್ಟ್ ಕಂಡುಹಿಡಿದ್ರೆ ಆಗುತ್ತೆ. ಏನಿಲ್ಲ, ಇಲ್ಲೊಂಚೂರು ಮಿಸ್ಟೇಕ್ ಆದ್ರೂ ಏನು ತಲೆ ಕೆಡಿಸ್ಕೋಬೇಡಿ, ಅದನ್ನು ನೀವು ಕರೆಕ್ಟ್ ಮಾಡ್ಕೊಳ್ಳಿ ಅಷ್ಟೇ. ಟ್ರಿಕ್ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನಾನು ಪ್ರೊಸೀಜರ್ಸ್ ಅನ್ನ ಹೇಳಿದ್ದೀನಿ. ಫಸ್ಟ್ ಏನು ಮಾಡಬೇಕು? ಇನಿಷಿಯಲ್ ಹೆಡ್, ಫೈನಲ್ ಹೆಡ್ಡಿನ ರೇಂಜ್ 0 to 4999 ಮತ್ತೆ ಪ್ರತಿಯೊಂದು ಎಲಿಮೆಂಟ್ ಅನ್ನ ಕನ್ಸಿಡರ್ ಮಾಡಿ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಫಸ್ಟ್ ಅರೇಂಜ್ ಮಾಡಿ ಎಲಿಮೆಂಟ್ಸ್ಗಳನ್ನು. ಆಮೇಲೆ ಈ ಒಂದು ಸಿ ಸ್ಕ್ಯಾನ್ಗೆ ಗೊತ್ತಿರೋದು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಹೋಗೋದು ಮಾತ್ರ. ಸೊ ಅದಕ್ಕೇನ್ ಮಾಡ್ತು? 143 ಇನಿಷಿಯಲ್ ಹೆಡ್ ಆಗಿದ್ರಿಂದ ಅಲ್ಲಿಂದ ಶುರು ಮಾಡ್ತು. ಎಲ್ಲಿವರೆಗೂ ಹೋಯ್ತು? ಲಾಸ್ಟ್ ಎಲಿಮೆಂಟ್ ವರೆಗೂ ಹೋಯ್ತು. ಮುಂದೆ ಹೋಗೋಕ್ಕಾಗಲ್ಲ ಅಂತ ಗೊತ್ತಾದಾಗ ಅಲ್ಲಿಂದ ಡೈರೆಕ್ಟ್ 0ಗೆ ಡಿಕ್ರೀಸ್ ಆಯ್ತು. 0 ಇಂದ ಮತ್ತೆ ಇನ್ಕ್ರೀಸ್ ಆಗೋದಕ್ಕೆ ಶುರು ಮಾಡ್ತು. ಯಾವ್ದನ್ನ ಟ್ರಾವರ್ಸ್ ಮಾಡಿಲ್ಲ. 86 ಟ್ರಾವರ್ಸ್ ಮಾಡ್ತು, 130 ಟ್ರಾವರ್ಸ್ ಮಾಡಿ. ಸೊ ಪ್ರತಿಯೊಂದರದ್ದು ಮಧ್ಯೆ ಇರುವಂತಹ ಪಾಸಿಟಿವ್ ಡಿಸ್ಟೆನ್ಸ್ ಅನ್ನ ಕಂಡುಹಿಡಿಬೇಕು. ಅದಕ್ಕೋಸ್ಕರ ಏನ್ ಮಾಡಿ? ಬಿಗ್ಗರ್ ವ್ಯಾಲ್ಯೂ ಇಂದ ಸ್ಮಾಲರ್ ವ್ಯಾಲ್ಯೂನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಆಯ್ತು. ಸೊ ಫೈನಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟರ್ ಅಲ್ಲಿ ಸಾಲ್ವ್ ಮಾಡಿ. ಏನಾದ್ರೂ ಡೌಟ್ ಇದ್ರೆ ಈ ಒಂದು ಟಾಪಿಕ್ ಮೇಲೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ಇನ್ನು ಉಳಿದಿರುವಂತಹ 5 ವಿಡಿಯೋಗಳು ಅಂದ್ರೆ 5 ಡಿಸ್ಕ್ ಶೆಡ್ಯೂಲಿಂಗ್ ಅಲ್ಗೋರಿದಮ್ ವಿಡಿಯೋಗಳನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.